ಇಲ್ಲಿ ನೋಡಿ ಇದೊಂದು ರೀತಿಯ ಅಲೋವೆರಾ ಗಿಡ, ನೋಡಿ ಇದೊಂದು ರೀತಿಯ ಅಲೋವೆರಾ ಗಿಡ, ಇದು ಹುಲಿ ಉಗುರಿನ ರೀತಿ ಇರುವಂತ ಇನ್ನೊಂದು ಅಲೋವೆರಾ ಗಿಡ. ನೆಕ್ಸ್ಟ್ ನೋಡಿ ಇದೊಂದು ರೀತಿಯ ಅಲೋವೆರಾ ಗಿಡ. ಇದೇನಿದು ಇಷ್ಟು ಇದು ಪೋನಿಟೈಲ್ ಪಾಮ್ ಅಂತ ಹೇಳ್ತಾರೆ ಇದನ್ನ. ಪೋನಿಟೈಲ್ ಇದು ಸೈಂಟಿಫಿಕ್ ನೇಮ್ ಏನೋ ಇರ್ಬೋದು, ನನ್ಗೆ ಗೊತ್ತಿಲ್ಲ. ಇದು ನೋಡಿ ಎಷ್ಟು ಚಂದ ಉಂಟು ಇದ್ರ ಕಾರ್ಡೆಕ್ಸ್. ಇದು ಅಡೇನಿಯಂ ಹೂವಲ್ಲ, ಇದು ಅಡೇನಿಯಂ ಫ್ಲವರ್ ನೋಡಿ ಎಷ್ಟು ಚಂದ ಉಂಟು. ಇದು ಸಿಂಗಲ್ ಪೆಟಲ್, ಇದೇ ರೀತಿ ಮಲ್ಟಿ ಪೆಟಲ್, ಮಲ್ಟಿ ಕಲರ್, ಬೇರೆ ಬೇರೆ ತರ ಇರುತ್ತೆ. ಇದು ಏನು ಇದು ಬೋನ್ಸಾಯ? ಅದು ಬೋನ್ಸಾಯಿ ಆಕಾರ. ಇದು ಬೈ ಬರ್ತ್ ಅವರ ನೇಚರೇ ಬೋನ್ಸಾಯಿಂಗ್ ನೇಚರ್ ಇರುತ್ತೆ ಈ ಗಿಡಗಳದ್ದು. ನಾನ್ ಏನು ಮಾಡೋದಲ್ಲ, ಅದೇ ರೀತಿ ಇರುತ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಮೈಸೂರು ಜಿಲ್ಲೆಯ ಹುಣಸೂರು ಭಾಗದಲ್ಲಿದ್ದೇನೆ. ಒಂದು ವಿಶೇಷವಾಗಿರುವಂಥ ಕೃಷಿಯನ್ನು ಪರಿಚಯ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಇವರು ನಮ್ಮ ಮೂಲತಃ ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಭಾಗದವರು. ಇವರು ಸಾಫ್ಟ್ವೇರ್ ಇಂಜಿನಿಯರ್, ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರ ಜೊತೆಗೆ ಅವರಿಗೆ ಕೃಷಿಯಲ್ಲಿ ಆಸಕ್ತಿ, ಕೃಷಿಯಲ್ಲೂ ಕೂಡ ಒಂದು ಕಳ್ಳಿ ಕೃಷಿ ಅನ್ನುವಂಥ ಒಂದು ವಿಶೇಷ ಕೃಷಿಯ ಆಸಕ್ತಿ ಇರುವಂಥದ್ದು. ರೋಷನ್ ಅಂತೇಳಿ ಇವರ ಹೆಸರು. ನೋಡಿ, ಇದೆಲ್ಲವೂ ಕೂಡ ಅವರ ಮನೆ ಎದುರುಗಡೆ ಬೆಳೆಸಿರುವಂಥ ಕಳ್ಳಿ, ಹವ್ಯಾಸಕ್ಕೋಸ್ಕರ ಬೆಳೆಸಿರುವಂಥದ್ದು. ದೇಶದ ಬೇರೆ ಬೇರೆ ಮೂಲೆಯಲ್ಲಿ ಇರುವಂಥ ಕಳ್ಳಿಗಳನ್ನು ತೊಗೊಂಬಂದು ಇವರು ಡೆವಲಪ್ ಮಾಡುವಂಥದ್ದು, ಅದನ್ನು ಮನೆಯಲ್ಲಿ ಸುಂದರವಾಗಿ ಅದನ್ನು ಮಾಡುವಂಥದ್ದು, ಅದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಬೋನ್ಸಾಯಿ ಮಾಡುವಂಥದ್ದು, ಇದೆಲ್ಲ ಇವರ ಹವ್ಯಾಸ. ಅದರ ಸಂಪೂರ್ಣ ಮಾಹಿತಿಯನ್ನು ಅವ್ರ ಜೊತೆ ಮಾತಾಡ್ತಾ ನಿಮ್ಗೆ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ರೋಷನ್ ಸರ್, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಆರಾಮ. ಒಂದು ಕೃಷಿಯ ಸಂಗತಿಗಳು ಅಂತ ಹೇಳಿದ್ರೆ ಪ್ರತಿದಿನ ನಂಗಂತೂ ಹೊಸ ಹೊಸ ಅನುಭವಗಳು, ಹೊಸ ಹೊಸ ವಿಷಯಗಳು. ನೀವು ನಿಮ್ಮ ವೃತ್ತಿಯ ಜೊತೆಗೆ ಈ ಹವ್ಯಾಸವನ್ನು ಪ್ರಾರಂಭ ಮಾಡಿದಿರಿ, ಕಳ್ಳಿಗಳು, ವಿಶೇಷವಾಗಿರುವಂಥ ಹೂಗಳನ್ನು ಬೆಳೆಸುವಂಥದ್ದು. ಹೇಗೆ ಈ ಹಾಬಿ ನಿಮಗೆ ಪ್ರಾರಂಭ ಆಯಿತು? ನನಗೆ ಕಳ್ಳಿ ಅಂತಲ್ಲ, ನಾನು ಚಿಕ್ಕವನಿದ್ದಾಗ್ಲಿಂದಲೇ ನಾನು ಗಿಡಗಳ ಪ್ರೇಮಿ. ನಾನು ಕೆಲವೊಂದೆಲ್ಲ ಗಿಡಗಳನ್ನ ಬೀಜದಿಂದ ಮಾಡಿ ಹಣ್ಣಿನ ಗಿಡಗಳನ್ನ ಬೆಳೆಸ್ತಾ ಇದ್ದೆ ನಾನು. ಇದು ಇತ್ತೀಚೆಗೆ ಈಗ ಕೆಲವೊಂದು 3-4-5 ವರ್ಷದಿಂದ ನಾನು ಈ ಕಳ್ಳಿಗಳನ್ನ ಬೆಳೆಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ಗೋಲ್ಡನ್ ಬ್ಯಾರಲ್ ಅಂತ ಹೇಳಿ, ಇದು ಬ್ಲೂ ಬಾಬಿ, ಬ್ಲೂ ಟಾರ್ಚ್, ಬ್ಲೂ ಬಾಬಿ, ಈ ತರ ಹೇಳಿ ಬೇರೆ ಬೇರೆ ಹೆಸರುಗಳಿದೆ. ಇದೆಲ್ಲ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇದೆಲ್ಲ ಅಲಂಕಾರಿಕವಾದ ಗಿಡಗಳು, ಕ್ಯಾಕ್ಟಸ್ಗಳು. ಇದು ನೋಡಿ ಎಷ್ಟು ದಪ್ಪ ಇದೆ. ಇದೇನು ಹೆಸರು? ಹೆಸರು ನನಗೆ ಎಕ್ಸಾಕ್ಟ್ಲಿ ಸೈಂಟಿಫಿಕ್ ನೇಮ್ ಗೊತ್ತಿಲ್ಲ ನನಗೆ. ಇದು ಅಲಂಕಾರಿಕವಾಗಿ ಚೆನ್ನಾಗಿ ಕಾಣುತ್ತೆ ಇದು ನೋಡ್ಲಿಕ್ಕೆ. ಇದು ನೋಡಿ ಓಲ್ಡ್ ಮ್ಯಾನ್ ಕ್ಯಾಕ್ಟಸ್ ಅಂತ ಹೇಳಿ, ಮುದುಕನ ರೀತಿ ಇದೆ ನೋಡಿ, ಓಲ್ಡ್ ಮ್ಯಾನ್ ಕ್ಯಾಕ್ಟಸ್ ಅಂತ ಹೇಳಿ. ಮೈ ಎಲ್ಲ ಕೂದಲಿನ ರೀತಿ ಇದೆ. ಬಿಳಿಯಾಗಿದೆ. ಹೌದು, ಬಿಳಿಯಾಗಿದೆ. ಎಷ್ಟು ವರ್ಷ ಆಗಿದೆ ಅದಕ್ಕೆ? ಅದಕ್ಕೆ ಆಗಿರ್ಬೋದು ಒಂದು 2-3 ವರ್ಷ ಆಗಿರ್ಬೋದು ಅದಕ್ಕೆ. ಅಷ್ಟಕ್ಕೆ ಮುದುಕಾಗಿದೆ ಅದು. ಅದು ಇರುದೇ ಅದೇ ರೀತಿ, ಆಗಿಲ್ಲ, ಅದು ನೋಡ್ಲಿಕ್ಕೆ ಹಾಗೆ ಇದೆ. ಹೌದು. ಇದು ಯಾವ್ದು? ಇದು ಅದು ಹೆಸರು ನನಗೆಲ್ಲ ಗೊತ್ತಿಲ್ಲ, ಬಟ್ ಅಲಂಕಾರಿಕ ಗಿಡಗಳಿವೆಲ್ಲ ಹೂ ಕೂಡ ಆಗುತ್ತಲ್ಲ. ಇದೆಲ್ಲ ಹೂ ಸುಮಾರು ಕ್ಯಾಕ್ಟಸ್ ಅಲ್ಲಿ ಹೂ ಆಗುತ್ತೆ. ಇದರಲ್ಲಿ ನೋಡಿ ಆಲ್ರೆಡಿ ಹೂ ಇದೆ, ಇದರಲ್ಲಿ ನೋಡಿ ಎಷ್ಟು ಚಂದ ಇದೆ. ಎಷ್ಟು ಟೈಮ್ ಒಂದ್ಸಲ ಹೂ ಆಗುತ್ತೆ ಇದರಲ್ಲಿ? ಅದು ವರ್ಷಕ್ಕೆ ಒಂದ್ಸತಿ ಎಲ್ಲ ಆಗುತ್ತೆ ನೋಡಿ. ಎಂತ ಸುಂದರವಾಗಿರೋ ಹೂ ಅಲ್ಲ. ಈಗ ಇದು ಹೂ ಬಂದು ಎಷ್ಟು ದಿನದವರೆಗೆ ಹೂ ಇರುತ್ತೆ? ಅದು ಒಂದು 2-3 ದಿನ ಇರುತ್ತೆ, ಆಮೇಲೆ ಬಾಡಿ ಹೋಗುತ್ತೆ. ಇದು ನೋಡಿ, ಇದು ಕಂಪ್ಲೀಟ್ ಇದು ಸೀಡ್ ಪಾಡ್ ಅಂತ ಹೇಳೋದು ಇದೆಲ್ಲ. ಇದು ನೋಡಿ ಸೀಡ್ ಪಾಡ್. ಈ ಸೀಡ್ ಪಾಡ್ ಅನ್ನ ನಾವು ಬ್ರೇಕ್ ಮಾಡಿದ್ರೆ ಇದರಲ್ಲಿ 100 ಬೀಜಗಳಿರ್ತವೆ. ಆ ಬೀಜಗಳಿಂದ ನಾವು ಮತ್ತೆ ಇದೇ ತರ ಗಿಡಗಳನ್ನ ಮತ್ತೆ ಉತ್ಪಾದನೆ ಮಾಡಬಹುದು. ಇಲ್ಲಿ ಮಾಡಿರೋದು ನನ್ನ ಹತ್ರ ಇದೆ, ಅಲ್ಲಿ ನೋಡಿ ಅದೇ ರೀತಿ ಮಾಡಿರೋದು. ಇದೆಲ್ಲ ನಾನು ಮಾಡಿರೋದು. ಇಲ್ಲಿ ನೋಡಿ ಸೀಡ್ ಪಾಡ್ ಇಂದ ಮಾಡಿರುವಂತದ್ದು ಇದು ಎಲ್ಲ ನೋಡಿ ಬೀಜದಿಂದ ಮಾಡಿರೋದು. ಹೌದು, ಇದಕ್ಕೊಂದು ಆಗ್ಲೇ ಒಂದು 5-6 ತಿಂಗಳಾಯ್ತು. ನಿಧಾನಕ್ಕೆ ಇದು ಗ್ರೋ ಆಗುತ್ತೆ. ನಾರ್ಮಲ್ ತರಕಾರಿ ಆಗಿಲ್ಲ. ಇಲ್ಲ ತರಕಾರಿ ಒಂದೊಂದು ವಾರ. ಹೌದು. ಇದಕ್ಕೆ ನೀರೆಲ್ಲ ಹೇಗೆ ನೀವು ಕೊಡ್ತೀರಿ ಅಥವಾ ಗೊಬ್ಬರ ಹೇಗೆ ಕೊಡ್ತೀರಿ? ಇದಕ್ಕೆ ನೀರು ಅಂತ ಹೇಳಿ ಅದು ನಮ್ಮ ಲೊಕೇಶನ್ ನೋಡಿ ಕೊಡ್ಬೇಕು. ಈಗ ನಮ್ಮ ಹುಣಸೂರಲ್ಲಿ ಹವಾಮಾನ ಬೇರೆ ಇರುತ್ತೆ, ಇದನ್ನ ನೋಡ್ಬೇಕು ನಾವು. ಫುಲ್ ಡ್ರೈ ಆಗಿದೆಯಾ, ಒಂದ್ ಸ್ವಲ್ಪ ಏನಾದ್ರೂ ಮಾಯಿಶ್ಚರ್ ಕಂಟೆಂಟ್ ಇದೆಯಾ ಇದ್ರಲ್ಲಿ ಅಂತ ನೋಡ್ಬೇಕು. ತುಂಬಾ ನೀರು ಕೊಟ್ರೆ ಏನಾಗುತ್ತೆ ಅಂದ್ರೆ ಕೊಳತೋಗುತ್ತೆ. ಇದಕ್ಕೆ ನೀರೇ ಕೊಡಬಾರ್ದು, ಲೈಕ್ ಫ್ರೀಕ್ವೆಂಟ್ಲಿ ನೀರ್ ಕೊಡಬಾರ್ದು. ಇದು ಅಂದ್ರೆ ಇದು ಮರಳುಗಾಡಿನ ಸಸ್ಯಗಳು. ಇದು ನೋಡಿ, ನಾನು ಆಗ ತೋರಿಸಿದ ನಿಮ್ಗೆ ಸೀಡ್ ಪಾಡ್ ಅಂತ ರೆಡ್ ಕಲರ್ ತೋರಿಸಿದ್ನ, ಅದೇ ರೀತಿ ಇನ್ನೊಂದು ಕ್ಯಾಕ್ಟಸ್ ಅಲ್ಲಿ ಬೀಜ ಆಗಿತ್ತು, ಅದರಿಂದ ಗಿಡ ಮಾಡಿರೋದು. ಇವತ್ತು ನೋಡಿ ಇಷ್ಟು ದೊಡ್ಡ ಆಗಿದೆ ಇದು. ಇದೆಲ್ಲ ಹೇಗೆ ಸಂಗ್ರಹ ಮಾಡೋದು ನೀವು? ಇದು ನಾನು ಬೇರೆ ಬೇರೆ ಸ್ಟೇಟ್ ಇಂದಾನೆ ಸೋರ್ಸ್ ಮಾಡ್ಕೊಂಡಿದ್ದು. ಬೀಜಗಳು ಸೇಲ್ ಮಾಡ್ತಾರೆ, ಬೀಜಗಳನ್ನ ತಗೊಳ್ತೀನಿ, ಗಿಡಗಳು ಮಾಡ್ತೀನಿ. ಇದು ಅದರದೇ ಓಲ್ಡ್ ಮ್ಯಾನ್ ಇಲ್ಲ, ಇದು ಬೇರೆ ರೀತಿ. ಇದು ಎಂತ ಬಾಲ್ ಅಂತ ಏನೋ ಹೇಳ್ತಾರೆ. ಇದು ನೋಡ್ಲಿಕ್ಕೆ ಚೆಂಡಿನ ಆಕಾರ ಇರುತ್ತೆ. ಇದು ಸೂಪರ್ ಇದೆ. ಹೌದು, ನೋಡ್ಲಿಕ್ಕೆ ತುಂಬಾ. ಅದು ನೋಡಿ
ಎಷ್ಟು ಚೆನ್ನಾಗಿದೆ ಇದು, ಕಲರ್ಫುಲ್ ಆಗಿ ಚಾಕ್ಲೇಟ್ ರೀತಿ ತುಂಬಾ ಚೆನ್ನಾಗಿದೆ ಅದು ನೋಡ್ಲಿಕ್ಕೆ. ಎರಡೆರಡು ಕಲರ್ಗಳಲ್ಲಿ. ಹೌದು ಹೌದು ಹಾ. ಹೌದು. ನೋಡಿ, ಅದರ ಜೊತೆ ಇದೆಲ್ಲ ಇದೆಲ್ಲ ನೋಡಿ ಡೆಸರ್ಟ್ ರೋಸ್ ಅಂತ ಹೇಳ್ತೀವಿ ನಾವು. ಅದರದ್ದು ಬೀಜದಿಂದ ಮಾಡಿರುವ ಇದು ಗಿಡಗಳು. ಇಲ್ಲಿ ಇದೆಲ್ಲ ಡೆಸರ್ಟ್ ರೋಸ್ ಗಿಡಗಳು, ಒಬಿಸಮ್ ಎಡೇನಿಯಂ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಎಷ್ಟೊಂದಿದೆ, ಬೀಜದಿಂದ ನಾನು ಮಾಡಿರುವ ಗಿಡಗಳು. ಇದು ಮುಂದೆ ಹೇಗೆ ಕಾಣುತ್ತೆ ಅಂತ ಹೇಳಿ ಆಚೆ ಇದೆ, ಅದರ ಮದರ್ ಪ್ಲಾಂಟ್ಸ್ ಅಲ್ಲಿದೆ. ಹೌದು, ಅದರ ಬೀಜದಿಂದ ಮಾಡಿರೋದಲ್ಲ ಇದು. ಅದು ಯಾವ್ದೋ ಒಂದು ಗಿಡದ್ದು ನಾನು ಮಾಡಿದ್ದು. ಇಲ್ಲಿ ನೋಡಿ, ಇದು ಬೇರೆ ಬೇರೆ ಕಡೆಯಿಂದ ನಾನು ಸೋರ್ಸ್ ಮಾಡಿದ್ದು. ತಮಿಳ್ನಾಡಿಂದ ಮಾಡಿದ್ದೀನಿ, ಒರಿಸ್ಸಾದಿಂದ ಮಾಡಿದ್ದೀನಿ, ಉತ್ತರ ಪ್ರದೇಶದಿಂದ ಮಾಡಿದ್ದೀನಿ. ಅಲ್ಲಿಂದ ತಂದು ನಾನು ಬೆಳೆಸಿರುವಂತ ಗಿಡಗಳಿದೆಲ್ಲ ಎಡೇನಿಯಂ. ಹೌದು, ಇದು ಕೂಡ ಅದೇ ಅಲ್ವಾ? ಹೌದು ಹೌದು. ಹೂವೆಲ್ಲ ಯಾವ ಸಮಯದಲ್ಲಿ ಆಗುತ್ತೆ? ಇನ್ನು ಇದೆಲ್ಲ ಹೂ ಬಿಟ್ಟಿಲ್ಲ, ಆಗುತ್ತೆ. ಇನ್ನೊಂದು 2 ವರ್ಷ ಬೇಕಿದೆಲ್ಲ ಫ್ಲವರಿಂಗ್ ಆಗ್ಲಿಕ್ಕೆ ಇದೆಲ್ಲ. ಕರೆಕ್ಟ್. ನಿಮ್ಗೀಗ ಕೆಲಸದ ಒತ್ತಡಗಳಿರ್ತದೆ. ಹೌದು. ಅದ್ರ ಮಧ್ಯದಲ್ಲಿ ಇದನ್ನ ಹೇಗೆ ಸಮಯ ಮಾಡ್ಕೊಳ್ತೀವಿ? ಇದೇ ನಮ್ಗೆ ರಿಲ್ಯಾಕ್ಸಿಂಗ್. 5 ದಿನ ನಾವು ಕಂಪನಿಲಿ ವರ್ಕ್ ಮಾಡ್ತೀವಿ, ಇನ್ 2 days ನಾವು ಇದರ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತೀವಿ. ನಾನೊಂದು 10 ವರ್ಷ ಟೀಚಿಂಗ್ ಅಲ್ಲಿ ಮಾಡ್ತಾ ಇದ್ದೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಿದ್ದೆ. ಈಗ ಒಂದು ಕಳೆದ 5 ವರ್ಷದಿಂದ ನಾನು IT ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಇದೊಂದು ಈಗ ಬೆಂಡ್ ಆಗಿದೆಲ್ಲ, ಇದು ಏನು, ಇದು ಬೋನ್ಸಾಯಿ? ಅದು ಬೋನ್ಸಾಯಿ ಆಕಾರ. ಇದು ಬೈ ಬರ್ತ್ ಅವರ ನೇಚರೇ ಬೋನ್ಸಾಯಿಂಗ್ ನೇಚರ್ ಇರುತ್ತೆ ಈ ಗಿಡಗಳದ್ದು. ನಾನ್ ಏನು ಮಾಡೋದಲ್ಲ, ಅದೇ ರೀತಿ ಇರುತ್ತೆ ಅದು. ದಪ್ಪ. ಅಂದ್ರೆ ಅದು ದಪ್ಪ ಏನಂತ ಹೇಳಿದ್ರೆ ಅದು ನೀರು ಶೇಖರಣೆ ಮಾಡುತ್ತೆ ಇದು. ಅದೆಲ್ಲ ನೀರು ಶೇಖರಣೆ ಮಾಡ್ಕೊಳ್ಳುತ್ತೆ ಅದು. ಅಂದ್ರೆ ನಾವು ಈ ಒಂಟೆ ಬಗ್ಗೆ ಕೇಳಿದ್ವಿ, ಅದರ ಹೊಟ್ಟೆಯಲ್ಲಿ ನೀರು ಶೇಖರಣೆ ಮಾಡ್ಲಿಕ್ಕೆ ಜಾಗ ಇದೆ ಅಂತ. ಹೌದು. ಅದು ಮರುಭೂಮಿಯಲ್ಲಿ ಅದಕ್ಕೆ ಬೇಕಾದಾಗೆ ಉಪಯೋಗ ಮಾಡ್ಕೊತದೆ. ಹೌದು. ಅದೇ ರೀತಿ ಇರ್ಬೋದು ಅನ್ಸುತ್ತೆ. ಹೌದು, ಅದೇ. ಯಾಕಂದ್ರೆ ಇದು ಮರುಭೂಮಿಯಲ್ಲಿ ಇರೋದಲ್ಲ, ಯಾವಾಗ್ಲೂ ಒಂದ್ಸಲ ಮಳೆ ಬರ್ತದೆ. ಹೌದು, ಆ ರೀತಿ ಒಂದು ಸೆಟಪ್ ಆಗಿದೆ ಅಲ್ಲ. ಹೌದು. ಇವುಗಳೆಲ್ಲ ಅದು ಇದೆಲ್ಲ ಒಂದು ಅದೇ ಕ್ಯಾಕ್ಟಸ್ ಜಾತಿಯೇ, ಅಲಂಕಾರಿಕ ಗಿಡ. ಹೌದು. ಇದೆಲ್ಲ ಬೌನ್ಸಾಯಿಂಗಿಗೆ ಟ್ರೈನಿಂಗ್ ಮಾಡ್ಲಿಕ್ಕೆ ಇದೆಲ್ಲ ಮಾಡಿದ್ದು. ಸ್ಟೆಮ್ ಟ್ರೈನಿಂಗ್ ಇದೆಲ್ಲ ಮಾಡೋದು. ಇದೆಲ್ಲ ಹತ್ತಿ ಗಿಡ. ಇದು ನೋಡಿ, ಹತ್ತಿ ಗಿಡ, ಅಶ್ವತ್ಥ ಗಿಡ, ಇದೆಲ್ಲ ಒಂದು ನಮಗೆ ಬೇಕಾಗಿರುವ ಶೇಪ್ ಗಳನ್ನ ನಾವು ಮಾಡೋದು. ಹೇಗೆ ಶೇಪ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ವೈರಿಂಗ್ ಅಂತ ಮಾಡ್ತೀವಿ. ನಾವು ನೋಡಿ, ವೈರ್ ತಗೊಂಡು ನಾವು ನಮ್ಗೆ ಯಾವ ಬೇಕೋ ಆ ಶೇಪ್ ಗಳನ್ನ ನಾವು ಮಾಡ್ತೀವಿ. ಇದು ನೋಡಿ, ಇದು ಒಂದು 40 kg ದೊಡ್ಡ ಕಲ್ಲಿದು. ಕಲ್ಲಿನ ಮೇಲೆ ನಾನು ಏನ್ ಮಾಡಿದೀನಿ ಅಂದ್ರೆ ಪಾಚಿ ಬೆಳೆಸಿದೀನಿ. ಇದು ನೋಡಿ, ಇದು ಪಾಚಿ. ಇದು ನೀರು ಕಮ್ಮಿ ಆಗಿರೋದ್ರಿಂದ ಒಣಗಿದೆ, ಅಲ್ಲದ್ರೆ ಬಹಳ ಹಚ್ಚ ಹಸಿರಾಗಿ ಕಾಣುತ್ತೆ ಇದು ಪಾಚಿ. ಇದ್ರ ಮೇಲೆ ನೋಡಿ, ಆಲದ ಮರನ ಆ ಗಿಡವನ್ನ ನೆಟ್ಟಿದ್ದೀನಿ ನಾನು. ಆಕ್ಚುಲಿ ಇದಕ್ಕೆಲ್ಲ ಮಣ್ಣಿನ ಕೋಟಿಂಗ್ ಮಾಡಿದೀನಿ. ಬೇರೆ ರೀತಿ ಕೆಳಗಡೆ ತನಕ ಹೋಗಿದೆ ಇದು. ಇದೆಲ್ಲ ಬೌನ್ಸಾಯಿ. ಇದು ನೋಡಿ, ಹತ್ತಿ ಗಿಡದ ಬೌನ್ಸಾಯಿ. ಎಲ್ಲ ಒಂದು 5-10 ವರ್ಷ ಹೋದ್ಮೇಲೆ ಒಂದು ಮರದ ರೀತಿ ಕಾಣುತ್ತೆ. ಕಲ್ಲುಗಳಲ್ಲಿ ನ್ಯಾಚುರಲ್ ಆಗಿ ಮಾಡಿದ್ರಲ್ಲ? ಹೌದು. ಇದು ಕಲ್ಲುಗಳೆಲ್ಲ ಸುಮ್ಮನೆ ಶೋಗೋಸ್ಕರ. ಇದು ನಾನು ಧರ್ಮಸ್ಥಳದಿಂದ ತಂದಿದ್ದು ಈ ಕಲ್ಲುಗಳೆಲ್ಲ. ನಿಮ್ಮ ಊರಿಗೆ ಹೋದಾಗ? ನಮ್ಮ ಊರಿಗೆ ಹೋದಾಗ ನಾನು ತಂದಿದ್ದು. ಇಲ್ಲಿ ನೋಡಿ, ಇದು ಕೆಲವೊಂದು ಡೋರ್ಸ್ಟೇನಿಯಾ ಅಂತ ಹೇಳಿ, ಇದು ನೋಡ್ಲಿಕ್ಕೆ ಒಂದು ಒಳ್ಳೆ ಅಲಂಕಾರಿಕ ಗಿಡ. ಇದು ಎಡೇನಿಯಂ ಫ್ಲವರ್ ನೋಡಿ ಎಷ್ಟು ಚಂದ ಉಂಟು. ಇದು ಸಿಂಗಲ್ ಪೆಟಲ್. ಇದೇ ರೀತಿ ಮಲ್ಟಿ ಪೆಟಲ್, ಮಲ್ಟಿ ಕಲರ್, ಬೇರೆ ಬೇರೆ ತರ ಇರುತ್ತೆ. ಎಲ್ಲ ಮಾಮೂಲಿ ಹೂವಿನ ಗಿಡಗಳು. ಇದು ಕ್ಯಾಕ್ಟಸ್, ಸಕ್ಯುಲೆಂಟ್ಸ್, ಇದೆಲ್ಲ ನೋಡಿ, ಇದು ಫ್ಲವರ್ ಸಕ್ಯುಲೆಂಟ್ಸ್ ಗಳಂತ ಹೇಳ್ತೇವೆ ನಾವು. ಇದೆಲ್ಲ ನೀರು ಕಡಿಮೆ ಕೊಡ್ಬೇಕು, ಇದಕ್ಕೆಲ್ಲ ಜಾಸ್ತಿ ಕೊಡಬಾರ್ದು. ಹೌದು. ಇದು ನೋಡಿ, ಇದು ಮಂಕಿ ಟೈಲ್ ಕ್ಯಾಕ್ಟಸ್ ಅಂತ ಹೇಳಿ, ಮಂಗನ ಬಾಲದ ರೀತಿ ಇದೆ. ಮಂಗ ಕೂತಾಗಿದೆ ನೋಡಿ, ಎಷ್ಟು ಚಂದ ಉಂಟದು. ಹೌದು. ಇದು ಸೀಬೆ ಆಗತ್ತೆ ಇದರಲ್ಲಿ ಬೋನ್ಸಾಯಿ ಮಾಡಕ್ಕೆ? ಇದು ಸೀಬೆ ಬಿಡುವ ಮರವನ್ನೇ ನಾನು ಕಟ್ ಮಾಡಿ ಇಲ್ಲಿ ನೆಟ್ಟಿದ್ದು. ಇದು ಬಿಡುತ್ತೆ, ಈಗ ಸದ್ಯ ಬಿಟ್ಟಿಲ್ಲ, ಬಟ್ ಇದು ಬಿಡುವ ಗಿಡ. ಇದು ಅಶ್ವತ್ಥ. ಇದು ನೋಡಿ, ಅಶ್ವತ್ಥ ಮರ. 2 ಅಶ್ವತ್ಥ ಮರವನ್ನ ಟ್ವಿಸ್ಟ್ ಮಾಡಿ ನಾನು ಈ ರೀತಿ ಮಾಡಿದೀನಿ. ಇನ್ನೊಂದು 5-10 ವರ್ಷ ಹೋದ್ಮೇಲೆ ಹೇಗೆ ಕಾಣಬಹುದು ಅಂತ ನೀವು ಯೋಚನೆ ಮಾಡಿ. ಇಲ್ಲಿ ಈಗ ನಿಮಗೆ ಅದು ಕಾಣ್ತದೆ? ಇದೆಲ್ಲ ಬೌನ್ಸಾಯಿಗೆ ಟ್ರೈನ್ ಮಾಡಿರೋದು ನಾನು. ಇದು ನೋಡಿ, ಕೆಲವೊಂದೆಲ್ಲ ರೂಟ್ ಓವರ್ ರಾಕ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇದು ರಾಕ್ ಮೇಲೆ ಇದನ್ನ ಮಡಗಿ ಇದನ್ನ ಬೆಳೆಸ್ತಾ ಇದ್ದೀನಿ. ನೋಡಿ, ಇದು ಕಲ್ಲಿನ ಮೇಲೆ ಇದೆ. ಇದರ ಬೇರೆಲ್ಲ ಕೆಳಗಡೆ ಇದೆ, ರೂಟ್ ಓವರ್ ರಾಕ್ ಅಂತ. ಇದು ನೋಡಿ, ಇದು ಶೇಪ್, ಬೇರೆ ಬೇರೆ ಶೇಪ್ ಗಳನ್ನ ಕೊಡ್ತೇವೆ ನಾವು. ನೋಡಿ, ಇದು ಒಂದು ರೀತಿ ರೌಂಡ್ ಶೇಪ್ ಅಲ್ಲಿ ಹೋಗ್ತಾ ಇದೆ. ಇದೆಲ್ಲ ಇನ್ನೂ ನಾನು ಟ್ರೈನಿಂಗ್ ಮಾಡ್ಬೇಕಷ್ಟೇ, ಎಲ್ಲ ಇನಿಷಿಯಲ್ ಸ್ಟೇಟ್ ಅಲ್ಲಿ ಇದೆ ಇದೆಲ್ಲ. ಇದು ನೋಡಿ, ಇದು ಆಲದ ಮರದ ಗಿಡ, ಕಲ್ಲಿನ ಮೇಲೆ ನೆಟ್ಟಿದ್ದೀನಿ. ಎಷ್ಟು ಚಂದ ಬರ್ತಾ ಇದೆ ಇದು. ಹೌದು, ಬೇರೆ ಬೇರೆ ಶೇಪ್ ಗಳನ್ನ ಮಾಡಿದೀನಿ. ನೋಡಿ, ಎಲ್ಲ ಮಾಮೂಲಿ ಹೂವಿನ ಗಿಡಗಳು. ಇದು ಕ್ಯಾಕ್ಟಸ್, ಸಕ್ಯುಲೆಂಟ್ಸ್, ಇದೆಲ್ಲ ನೋಡಿ, ಇದು ಫ್ಲವರ್ ಸಕ್ಯುಲೆಂಟ್ಸ್ ಗಳಂತ ಹೇಳ್ತೇವೆ ನಾವು. ಇದೆಲ್ಲ ನೀರು ಕಡಿಮೆ ಕೊಡ್ಬೇಕು, ಇದಕ್ಕೆಲ್ಲ ಜಾಸ್ತಿ ಕೊಡಬಾರ್ದು. ಇದೆಲ್ಲ ನಾವು ಹಳೆ ಬಟ್ಟೆ ಒಣಗ್ಲಾಕ್ಲಿಕ್ಕೆ ಇದ್ದ ಸ್ಟ್ಯಾಂಡ್. ಇದನ್ನ ನಾವು ಈ ರೀತಿ ಡಿಸೈನ್ ಮಾಡಿ
ಶೋ ಪರ್ಪಸ್. ಇದರಲ್ಲಿ ತರಕಾರಿಗಳು ಬೆಳೆಸಬಹುದಲ್ಲ? ಹೌದು. ಸೆಟ್ ಮಾಡಿದ್ರಲ್ಲ. ಹೌದು, ತರಕಾರಿ ಇಲ್ಲಿ ನೋಡಿ, ಇಲ್ಲೇ ಒಂದು ಕಡೆ ನಾನು ಇದನ್ನ ಸೊಪ್ಪು ಬೆಳೆದಿದ್ದೀನಿ, ಪುದೀನ ಸೊಪ್ಪು ನೋಡಿ. ಇದು ನಮ್ಮ ಮನೆ ಬಳಕೆಗೆ ನಾವು ಹೀಗೆ ಯೂಸ್ ಮಾಡ್ತೀವಿ ನೋಡಿ. ಹಾ. ಎಷ್ಟು ಚಂದ ಉಂಟು ಇದು ಪುದೀನ ಸೊಪ್ಪು ಇದು. ಅಲ್ಲ, ಹೌದು ಕ್ಯಾನನ್ ಎಲ್ಲ ಹೌದು ಹೊಡೆದಾಕೆಲ್ಲ ಹೌದು. ಸಹಜವಾಗಿ ಕಾಡು ಟೈಪ್ ಅಲ್ಲೇ ಬೆಳೆಸಿದಿರಿ ಹಾ, ಹೌದು. ಎಲ್ಲವಲ್ಲ? ಇದೆಲ್ಲ ಫ್ಲವರಿಂಗ್ ಅಲಂಕಾರಿಕ. ಇದು ದಾಸವಾಳ ಗಿಡ ಹಾ. ನೋಡಿ ಎಷ್ಟು ಚಂದ ಉಂಟು ಇದು. ಇದು ಬೌನ್ಸಾಯಿ ರೀತಿಲಿ ನಾವು ಮಾಡಿ ಬೆಳೆಸಿರೋದು. ಹೌದು. ಇದು ನೋಡಿ ಬಗೆ ಬಗೆಯ ಕಾಗದ ಹೂವಿನ ಗಿಡ, ಹಾ. ಬೋಗನ್ ವಿಲ್ಲ ಗಿಡಗಳು. ಒಂದು 20-25 ಕಲೆಕ್ಷನ್ ಸದ್ಯ ಉಂಟು. ವೆರೈಟಿ. ತುಂಬಾ ಚೆನ್ನಾಗಿ ಉಂಟು ಕಲರ್ ನೋಡಿ. ಒಂದು ಪಿಂಕ್ ಆಗ್ಲಿ, ರೆಡ್ ಆಗ್ಲಿ, ಎಷ್ಟು ಫ್ಲವರಿಂಗ್ ಆಗಿದೆ. ಹೌದು. ಈಗ ಇದೊಂದು ಡ್ರ್ಯಾಗನ್ ಫ್ರೂಟ್. ಇದೊಂದು ಜಾತಿಯ ಕಳ್ಳಿ, ಇದು ಕ್ಯಾಕ್ಟಸ್. ಡ್ರ್ಯಾಗನ್ ಫ್ರೂಟ್ ಅಲ್ಲ? ಡ್ರ್ಯಾಗನ್ ಫ್ರೂಟ್ ಅಲ್ಲ ಇದು. ಹಾ. ಇದು ಜಸ್ಟ್ ಹಾಗೆ ಇದೆ ಅಲಂಕಾರಿಕ ನೋಡ್ಲಿಕ್ಕೆ ಅಲ್ಲ? ನೋಡ್ಲಿಕ್ಕೆ. ಇದನ್ನು ಹೇಳ್ತಾರೆ ಇದರಲ್ಲಿ ಗ್ರಾಫ್ಟಿಂಗ್ ಮಾಡಬಹುದೇನೋ ಅಂತ ಹೇಳಿ ಹಾ. ಪ್ರಯೋಗ ಮಾಡುವವರು ಮಾಡಿದ್ದಾರೆ ಕೆಲವೊಂದ್ ಕಡೆ. ಹಾ. ಇದು ಅಲಂಕಾರಿಕ ಪರ್ಪಸ್ ಅಷ್ಟೇ ಇದು. ಇಲ್ಲಿ ನೋಡಿ, ಇದೆಲ್ಲ ಜೇಡ್ ಅಂತ ಇದೆ. ಇದೆಲ್ಲ ಜೇಡ್ ಪ್ಲಾಂಟ್ಸ್ ಅಂತ ನಾವು ಹೇಳ್ತೇವೆ. ಇದನ್ನ ಪುರ್ನಿಂಗ್ ಮಾಡ್ತಾ ಹೋಗ್ಬೇಕು ಈ ತರ. ಹಾ. ಈ ಎಲೆಗಳನ್ನ ನಾವು ಚಿವುಟಿಕೊಂಡು ಹೋದ್ರೆ ಹಾ. ಇದೇನಾಗುತ್ತೆ, ಒಂದ್ 4-5-6 ವರ್ಷ ಹೋದ್ಮೇಲೆ ಒಂದು ಗಿಡ, ಒಂದು ಮರದ ರೀತಿಯೇ ಕಾಣುತ್ತೆ ಇದೆಲ್ಲ ನೋಡ್ಲಿಕ್ಕೆ. ಇದು ಇದರ ಮದರ್ ಪ್ಲಾಂಟ್ ಅಲ್ಲಿದೆ ನೋಡಿ. ಹಾ. ಇದರ ಮದರ್ ಪ್ಲಾಂಟ್, ಜೇಡಿನ ಮದರ್ ಪ್ಲಾಂಟ್ ಇದು. ಇದೊಂದು ಮರ ಟೈಪ್ ಅಲ್ಲೇ ಮರ ರೀತಿನೇ ಆಗಿದೆ ನೋಡಿ, ಎಷ್ಟು ಚಂದ ಉಂಟು ಇದು. ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ ಇದು. ಒಂದು ದೂರದಲ್ಲಿ ನೋಡುವಾಗ ಯಾವುದೋ ಒಂದು ಬೆಟ್ಟದ ಮೇಲೆ ಮರ ಇದ್ದಾಗಿದೆ. ಇದೇನಿದು ಇಷ್ಟು ದೊಡ್ಡ? ಇದು ಪೋನಿಟೈಲ್ ಪಾಮ್ ಅಂತ ಹೇಳ್ತಾರೆ ಇದನ್ನ. ಹಾ. ಪೋನಿಟೈಲ್, ಇದು ಸೈಂಟಿಫಿಕ್ ನೇಮ್ ಏನೋ ಇರ್ಬೋದು, ನನ್ಗೆ ಗೊತ್ತಿಲ್ಲ. ಹಾ. ಇದು ನೋಡಿ ಎಷ್ಟು ಚಂದ ಉಂಟು. ಇದರ ಕಾರ್ಡೆಕ್ಸ್ ಅಲ್ಲ? ತೆಂಗಿನಕಾಯಿ ರೀತಿ ಇದೆ, ಎಷ್ಟು ದಪ್ಪ ಉಂಟು. ಎಷ್ಟು ವರ್ಷ ಆಗಿದೆ ಇದಕ್ಕೆ? ಇದು ನಾನ್ ತಂದು ಒಂದು 2 ವರ್ಷ ಆಯ್ತು. ಇದೇನು ಎಲೆನೇ ಕಲರ್ ಇದೆ? ಅದು ಈ ಸೀಸನ್ ಅಲ್ಲಿ ಮಾತ್ರ ಈ ಕಲರ್ ಇರುತ್ತೆ. ಯೆಲ್ಲೋ ಕಲರ್ ಇರುತ್ತೆ, ರೆಡ್ ಇದೆ, ಪಿಂಕ್ ಇದೆ. ಆಮೇಲೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಗ್ರೀನ್ ಗೆ ಕನ್ವರ್ಟ್ ಆಗುತ್ತೆ. ಎಲೆ ಹೇಗೆ ಆಗ್ತದೆ? ಎಲೆ ಹಾಗೆ ಆಗುತ್ತೆ. ಹೌದು. ಎಲ್ಲ ಅಲಂಕಾರಿಕ ಗಿಡಗಳು ಇದೆಲ್ಲ. ಅಲ್ಲ? ಹೌದು. ಆದ್ರೆ ಇದನ್ನು ನೀವು ಒಂದು ಸಮಯ ಮಾಡ್ಕೊಂಡು ಇದನ್ನು ಒಳ್ಳೆ ಮೇಂಟೈನ್ ಮಾಡಿದಿರಿ. ಯಾಕಂದ್ರೆ ಪ್ರತಿ ಒಂದ್ರಲ್ಲಿ ನಿಮ್ಮ ಕೆಲಸ ಕಾಣ್ತಾ ಇದೆ ಇದರಲ್ಲಿ, ಅಲ್ವಾ? ಇಲ್ಲಿ ನೋಡಿ, ಇದೊಂದು ಆಲದ ಮರ. ಇದನ್ನ ನಾನು ಏನ್ ಮಾಡಿದೆ ಅಂದ್ರೆ, ಉಳಿ ಸುತ್ತಿಗೆ ತಕೊಂಡು ಇಲ್ಲಿ ಫಸ್ಟ್ ಈ ಕಲ್ಲನ್ನ ನಾನೊಂದು ಚಾನೆಲ್ ರೀತಿ ಇಲ್ಲಿ ಕಟ್ ಮಾಡ್ಕೊಂಡಿದೀನಿ. ಅದ್ರ ಒಳಗಡೆ ಈ ಗಿಡನ ಹಾಕಿದೀನಿ. ಅಂದ್ರೆ ಇದೇನಾಗುತ್ತೆ ಅಂದ್ರೆ, ಈ ಗಿಡ ಈ ಕಲ್ಲಿಗೆ ಫ್ಯೂಸ್ ಆಗುತ್ತೆ, ಮುಂದೆ ಅಂಟ್ಕೊಂಡಂಗೆ ಕಾಣುತ್ತೆ. ಇದು ನೋಡಿ, ಆಲದ ಮರದ ಗಿಡ ಇದು. ನೋಡಿ ಎಷ್ಟು ತೋರ ಉಂಟು ಇದು. ನೋಡಿ, ಇದು ನಮ್ಮ ನಾರ್ಮಲ್ ಆಲೋವೆರಾ ಗಿಡ. ನೀವು ನೋಡಿರ್ತೀರಿ ಎಲ್ಲಾ ಕಡೆ. ಇದು ನಮ್ಮ ನಾರ್ಮಲ್ ಆಲೋವೆರಾ ಗಿಡ. ನಮ್ಮಲ್ಲಿ ಇನ್ನೂ ಒಂದು 4-5 ತರದ ಬೇರೆ ಆಲೋವೆರಾ ಗಿಡ ಇದೆ. ಬನ್ನಿ ಇಲ್ಲಿ. ಇದಕ್ಕೆಲ್ಲ ಸೈಂಟಿಫಿಕ್ ನೇಮ್ ಉಂಟು, ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದೊಂದು ರೀತಿಯ ಆಲೋವೆರಾ ಗಿಡ. ನೋಡಿ, ಇದೊಂದು ರೀತಿಯ ಆಲೋವೆರಾ ಗಿಡ. ಇದು ಹುಲಿ ಉಗುರಿನ ರೀತಿ ಇರುವಂತ ಇನ್ನೊಂದು ಆಲೋವೆರಾ ಗಿಡ. ನೆಕ್ಸ್ಟ್ ನೋಡಿ, ಇದೊಂದು ರೀತಿಯ ಆಲೋವೆರಾ ಗಿಡ, ಇದೊಂದು ರೀತಿಯ ಆಲೋವೆರಾ ಗಿಡ. ನೋಡಿ, ಬೇರೆ ಬೇರೆ ಟೈಪಿನ ಆಲೋವೆರಾ ಗಿಡಗಳು ಉಂಟು ನಮ್ಮಲ್ಲಿ. ಅದನ್ನ ಹೆಚ್ಚು ಮಾಡ್ತಾ ಇದ್ರ? ಇದು ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಹೆಚ್ಚು ಮಾಡ್ಲಿಕ್ಕೆ ಇಲ್ಲೊಂದು ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಅದರ ಮರಿಯಿಂದ ನಾನು ತಗೊಂಡು ಪ್ರಾಪಗೇಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮುಂದೆ ಅದೇ ರೀತಿ ಆಗುತ್ತೆ ನೋಡ್ಲಿಕ್ಕೆ. ಸೂಪರ್ ಆಗ್ತದಲ್ಲ? ಹೌದೌದು. ನೋಡಿ, ಎಷ್ಟು ಚಿಕ್ಕದ್ರಿಂದ ಬೀಜದಿಂದ ಮಾಡಿರುವಂತ ಗಿಡಗಳು ಇವೆಲ್ಲ ಇಷ್ಟು ದೊಡ್ಡದಾಗಿದೆ. ಓಕೆ ಸರ್, ಬಿಡುವಿಲ್ಲದ ಕೆಲಸದ ಮಧ್ಯದಲ್ಲಿ ಕೆಲಸವನ್ನೇ ವಿಶ್ರಾಂತಿ ರೀತಿಯಲ್ಲಿ ಮಾಡಿಕೊಂಡು ನೀವು ಒಂದು ಸಿಸ್ಟಮೆಟಿಕ್ ಆಗಿರುವಂತ ವಿಶೇಷ ವೆರೈಟಿಯ ಹೂಗಳನ್ನೆಲ್ಲ ನೆಟ್ಟಿದಿರಿ. ನಮ್ಮ ಚಾನಲ್ಗೆ ಒಂದು ಮಾತಾಡ್ಲಿಕ್ಕೋಸ್ಕರ ನಮಗೊಂದು ಅವಕಾಶ ಮಾಡಿಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ತೆ, ಧನ್ಯವಾದಗಳು ಸರ್.